ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ವಿಷಯ ಏನು ಅಂತಂದರೆ, ಒಬ್ಬರು ಬರ್ಡ್ಸ್ ತಂದರು 3 ತಿಂಗಳು 6 ತಿಂಗಳು ವರ್ಷ ಆದರೂ ಬ್ರೀಡ್ ಮಾಡಿರಕ್ಕಲ್ಲ. ಅದಕ್ಕೆ ಏನು ಸೊಲ್ಯೂಷನ್ನು ಅಂತ ನಾನು ನಿಮಗೆ ಎಲ್ಲ ತಿಳಿಸ್ಕೊಡ್ತಾಯಿದ್ದೀನಿ. ಬೇಗ ಫಾಸ್ಟ್ ಬ್ರೀಡಿಂಗ್ ಆಗುತ್ತೆ ಫ್ರೆಂಡ್ಸ್. ನಾನು ಹೇಳಿದ್ದು ವಿಷಯ ಟಾಪಿಕ್ ಎಲ್ಲ ಪೂರ್ತಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಒಂದೊಂದು ಟಾಪಿಕ್ಕು ನಿಮಗೆ ಯೂಸ್ ಆಗೋಲ್ಲ ಫ್ರೆಂಡ್ಸ್. ಇವತ್ತಿನ ವಿಷಯ ಏನಂದರೆ, ಬರ್ಡ್ಸ್ ಬ್ರೀಡಿಂಗು ಬೇಗ ಆಗಬೇಕು ತಾನೆ ನಿಮಗೆ. ಈ ಎಲ್ಲನೂ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. EBM ಕ್ಯಾಪ್ಸಿಲ್ ಅಂತ ಬರುತ್ತೆ ನೋಡಿ. ಕ್ಯಾಪ್ಸಿಲ್ ಬರುತ್ತೆ 400 mg. ಇದನ್ನು ಯಾವ ಥರ ನಾವು ಯೂಸ್ ಮಾಡಬೇಕು ಅಂತ ಬಳಸ್ತೀನಿ. ಇದರಿಂದ ಇದರಿಂದ EBM ಕ್ಯಾಪ್ಸಿಲ್ ಅಂದರೆ ಏನು ಅಂತ ನಾನು ನಿಮಗೆ ಎಲ್ಲ ಮೊದಲು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು EBM ಕ್ಯಾಪ್ಸಿಲ್ ಅನ್ನೋದು ವಿಟಮಿನ್ ಇ ಪ್ಲಸ್ ಮಲ್ಟಿವಿಟಮಿನ್ ಮಿನರಲ್ ಒಳಗೊಂಡಿರುತ್ತಿದ್ದು. ಇದು ಬರ್ಡ್ಸ್ಗಳಿಗೆ ಬ್ರೀಡಿಂಗ್ ಶಕ್ತಿ ಮತ್ತು ಫರ್ಟಿಲಿಟಿ, ಎಗ್ ಕ್ವಾಲಿಟಿಯನ್ನು ಹೆಚ್ಚು ಮಾಡುತ್ತೆ ಫ್ರೆಂಡ್ಸ್. ಇದು ಬ್ರೀಡಿಂಗ್ ಎಗ್ ಕ್ವಾಲಿಟಿಯನ್ನು ಹೆಚ್ಚು ಮಾಡುತ್ತೆ. ಮತ್ತು ಈ EBM ಕ್ಯಾಪ್ಸಲ್ EBM ಕ್ಯಾಪ್ಸಲಿಂದ ಏನೇನು ಲಾಭಗಳಾಗ್ತವೆ ಅಂದರೆ, ಇದು ಬೇಗ ಪೇರ್ ಆಗುತ್ತೆ. ಪೇರ್ ಮಾಡುವ ಆಸಕ್ತಿ ಹೊಂದಿರುತ್ತೆ ಇದು EBM ಕ್ಯಾಪ್ಸಿಲ್ಲು. ಇದರಿಂದ ಹ್ಯಾಚಿಂಗ್ ರೇಟ್ ಉತ್ತಮವಾಗಿರುತ್ತೆ. ಬರ್ಡ್ಸಿಂದ ಹ್ಯಾಚಿಂಗ್ ರೇಟ್, ಬ್ರೀಡಿಂಗ್ ರೇಟ್ ಹೆಚ್ಚಿಗೆ ಉತ್ತಮ ಇರುತ್ತೆ. ಮತ್ತು ಬರ್ಡ್ಸಿಂದ ಬರೋ ಮರಿಗಳು ತುಂಬ ಚೆನ್ನಾಗಿ ಗ್ರೋತ್ ಆಗಿ ಬರ್ತವೆ ಫ್ರೆಂಡ್ಸ್. ಇದರಿಂದ EBM ಕ್ಯಾಪ್ಸಲ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರ್ತವೆ. ಇದರಲ್ಲಿ ಇನ್ನೊಂದು ಬರುತ್ತೆ 600 mg ಅಂತ. ಅದು ಹಾಕ್ಬೇಡಿ, ಇದನ್ನೇ ಹಾಕಿ. ಯಾಕಂದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ರಿಸಲ್ಟ್. ಇದೆ 600 ಫುಲ್ ಹೈ ಕ್ವಾಲಿಟಿ ಇರ್ತದೆ. ಅದನ್ನು ಹಾಕಕ್ಕೆ ಹೋಗ್ಬಿಡಿ, ಇದನ್ನು ಹಾಕಿ. ಇದನ್ನು ಯಾವ ಥರ ನಾವು ಯೂಸ್ ಮಾಡಬೇಕು ಅಂತ ಅಂದರೆ, ಇದ್ರ ಒಂದು ಕ್ಯಾಪ್ಸಿಲ್ ತೊಗೊಳ್ಳಿ. ಇದನ್ನು ಒಂದೇ ಒಂದು ಕ್ಯಾಪ್ಸಿಲ್ ತೊಗೊಂಡು ಇದನ್ನು ಸಾಫ್ಟ್ ಫುಡ್ಡು ಮತ್ತು ನೀರಿಗೆ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ. ಇದನ್ನು ನಾನು ಸಜೆಷನ್ ಮಾಡೋದು, ನೀವು ನವಣೆಗೆ ಯಾವುದಕ್ಕೆ ಮಿಕ್ಸ್ ಮಾಡಿಬಿಡಿ ಫ್ರೆಂಡ್ಸ್. ಯಾಕಂದರೆ ನವಣೆಯಲ್ಲಿ ಸಿಪ್ಪೆ ತೆಗ್ದಿರಲ್ಲ. ನಾವು ಬರ್ಡ್ಸ್ಗಳಿಗೆ ಸಿಪ್ಪೆ ತೆಗ್ದಿರೋ ನವಣೆಗಳು ಹಾಕ್ತೀವಿ. ಬರ್ಡ್ಸ್ಗಳಿಗೆ ನಾವು ಆಲ್ಮೋಸ್ಟು ಸಿಪ್ಪೆ ತೆಗ್ದಿರ್ತೀವಿ. ಸಿಪ್ಪೆ ತೆಗ್ದಿರೋ ನವಣೆ ಹಾಕಲ್ಲ, ಸಿಪ್ಪೆ ಇರೋ ನವಣೆ ಹಾಕ್ತೀವಿ. ಅದು ಮೇಲ್ಗಡೆ ಏನು ಮಾಡ್ತೀವಿ, ಮೇಲ್ಗಡೆ ಸಿಪ್ಪೆ ಇರೋ ನವಣೆ ಮೇಲ್ಗಡೆ ಮಿಕ್ಸ್ ಮಾಡಿ ಹಾಕಿದರೆ ಅದು ಸಿಪ್ಪೆ ಮಾತ್ರ ಬಿಡಿಸ್ಕೊಂಡು ಒಳಗಡೆ ಜೋಳ ತಿನ್ನುತ್ತೆ. ಅದು ಈ ಕ್ಯಾಪ್ಸಿಲ್ ಏನಾಗುತ್ತೆ, ಕ್ಯಾಪ್ಸಿಲ್ ಅದಕ್ಕೆ ನಿಮಗೆ ಹಾಕಿದ್ರೂ ಯೂಸ್ ಆಗೋಲ್ಲ. ಆ ಕ್ಯಾಪ್ಸಿಲು ಈ ಥರ ಹಾಕಿದ್ದು ಯೂಸ್ ಆಗೋಲ್ಲ. ಇದನ್ನು ನಾನು ಹೇಳಿದ್ದೀನಿ, ಸಾಫ್ಟ್ ಫುಡ್ ಹಾಕ್ತಿರಲ್ಲ. ಈಗ ನೀವು ಏನೇನು ಸಾಫ್ಟ್ ಫುಡ್ ನೀವು ನೀವು ಆಲ್ರೆಡಿ ಬರ್ಡ್ಸ್ಗಳಿಗೆ ಇದು ಮಾಡಿದ್ದೀರಾ ಸಾಫ್ಟ್ ಫುಡ್. ಆ ಸಾಫ್ಟ್ ಫುಡ್ಡು ನೀವು ಸಾಫ್ಟ್ ಫುಡ್ಡಿಗೆ ಮಿಕ್ಸ್ ಮಾಡಿ ಹಾಕ್ಬೇಕಾಗುತ್ತೆ. ನಾವು ಯಾವ್ಯಾವ ಥರ ಹಾಕೋದು ಅಂತ ನಾನೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ. ಇದನ್ನು ಎಷ್ಟು ದಿವಸ ಕೊಡಬೇಕು, EBM ಕ್ಯಾಪ್ಸಿಲ್ಲ ಎಷ್ಟು ದಿವಸ ಕೊಡಬೇಕು ಅಂತಂದರೆ ನಾನು ಎಲ್ಲನೂ ಹೇಳ್ತೀನಿ ನಿಮಗೆ. ಇದನ್ನು ವಾರಕ್ಕೆ 2-3 ಸರಿ ಕೊಡಬೇಕು ನೀವು. ವಾರದಲ್ಲಿ ಒಂದು 2ರಿಂದ 3 ಸರಿ ನೀವು EBM ಕ್ಯಾಪ್ಸಿಲ್ ಕೊಡಿ. ಯಾವ ಥರ ಯೂಸ್ ಕೊಡೋದು ಅಂತಂದರೆ, ಒಂದು ನಾವು ನೋಡಿ, ಕ್ಯಾರೆಟ್ ತೊಗೋತೀರಾ. ಕ್ಯಾರೆಟ್ ತೊಗೊಂಡು ಏನು ಮಾಡ್ತೀರಾ, ಮಿಕ್ಸ್ ಮಾಡಿ. ಇಲ್ಲ ಬೀಟ್ರೋಟ್, ನಿಮ್ಮ ಬರ್ಡ್ಸ್ಗಳು ಯಾವ್ಯಾವ ಸಾಫ್ಟ್ ಫುಡ್ಗಳು ತಿಂತವೆ, ಕ್ಯಾರೆಟು ಬೀಟ್ರೋಟ್ ಆಯಿತು, ಅದಕ್ಕೆ ನೀಟಾಗಿ ಒಂದೇ ಒಂದು ಕ್ಯಾಪ್ಸಿಲು ಜಾಸ್ತಿ ಕೊಡೋಕೆ ಹೋಗ್ಬಿಡಿ. ಸಾಫ್ಟ್ ಫುಡ್ ಜೊತೆ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಎಷ್ಟು ದಿವಸ ಕೊಡಬೇಕು ಅಂದರೆ 2ರಿಂದ 3 ದಿವಸ ಕೊಡಬೇಕು ವಾರಕ್ಕೆ. ನೀವು ಬರ್ಡ್ಸ್ ಬ್ರೀಡಿಂಗ್ ಮಾಡಿಲ್ಲ, ಇನ್ನೂ ಪೇರಿಂಗು ಆಗ್ತಿಲ್ಲ ಅಂತ ಅಂದರೆ ಆಲ್ಮೋಸ್ಟ್ ಒಂದು 10ರಿಂದ 15 ದಿನ ಸಾಕು. ಡೈಲಿ ಕೊಡೋಕೆ ಹೋಗ್ಬಿಡಿ. ಇದನ್ನು ಡೈಲಿ ಕೊಟ್ಟರಿಂದ ಏನಾಗುತ್ತೆ, ಓವರ್ ಡೋಸ್ ಸಮಸ್ಯೆ ಬರುತ್ತೆ ಫ್ರೆಂಡ್ಸ್. ಡೈಲಿ ಕೊಟ್ಟರೆ ನಿಮಗೆ ಓವರ್ ಡೋಸ್ ಸಮಸ್ಯೆಗಳು ಬರ್ತವೆ. ಇದನ್ನು ನೀವು ಯಾವ್ಯಾವ ಸಮಯದಲ್ಲಿ ಕೊಡಬೇಕು ಅಂತಂದರೆ, ಇದನ್ನು ಬರ್ಡ್ಸ್ಗಳು ತಂದಿರ್ತಾರಲ್ಲ ಪೇರ್ ಮಾಡೋಕ್ಕಿಂತ ಮುಂಚೆ. ಈ ಬರ್ಡ್ಸ್ಗಳು ಅಂಗಡಿಯಿಂದ ತಂದಿರ್ತಾರೆ, ಒಂದು 6 ತಿಂಗಳಾದರೂ ಪೇರ್ ಆಗಿರಲ್ಲ, 3 ತಿಂಗಳಾದರೂ ಪೇರ್ ಆಗಿರಲ್ಲ. ಅಂಥ ಟೈಮಲ್ಲಿ ಇದನ್ನು EBM ಕ್ಯಾಪ್ಸಲ್ ಯೂಸ್ ಮಾಡಿ ಪೇರ್ ಮಾಡೋಕ್ಕಿಂತ ಮುಂಚೆ ಕೊಡಬೇಕು. ಆಮೇಲೆ ಬ್ರೀಡಿಂಗ್ ಸೀಸನಲ್ಲಿ ಕೊಡಬೇಕು ಫ್ರೆಂಡ್ಸ್. ಇದನ್ನು ಬ್ರೀಡಿಂಗ್ ಸೀಸನಲ್ಲಿ ಕೊಡಬೇಕು. ಆಮೇಲೆ ಬರ್ಡ್ಸ್ಗಳು ವೀಕ್ ಆಗಿರ್ತವೆ ಮತ್ತು ಇನ್ಫರ್ಟೈಲ್ ಪೇರ್ಗಳು ಇರ್ತವೆ. ಇದು ಎಷ್ಟೇ ಮೀಟಿಂಗ್ ಆದರೂ ಮೊಟ್ಟೆಗಳು ಇಕ್ಕಿರಲ್ಲ ಅಂತ ಇನ್ಫರ್ಟೈಲ್ ಪೇರ್ಗಳು ಇರ್ತಾವಲ್ಲ, ಅಂಥವು ಕೊಡ್ಬೋದು. ಮತ್ತು ಮೊಟ್ಟೆ ಎಗ್ ಇಡುತ್ತಲ್ಲ, ಎಗ್ ಹಾಕಿದ ತಕ್ಷಣ ನೀವು ಕೊಡೋಕೆ ಹೋಗ್ಬಾರ್ದು. ಅದು ಮೊಟ್ಟೆ ಇಡುತ್ತಲ್ಲ, ಮೊಟ್ಟೆ ಹಾಕಿದ ಟೈಮಲ್ಲಿ ಕೊಡೋಕೆ ಹೋಗ್ಬಿಡಿ. ಆಮೇಲೆ ಈ ಕ್ಯಾಪ್ಸಿಲ್ ನೀವು ವಾರದಲ್ಲಿ 1ರಿಂದ 2-3 ಬಾರಿ ಹಾಕ್ತಿರಲ್ಲ, ಅದೇ ದಿವಸ ಬೇರೆ ವಿಟಮಿನ್ ಸಿರಪ್ಗಳು ಕೊಡೋಕೆ ಹೋಗ್ಬಿಡಿ. ಯಾಕಂದರೆ ಅವು ಓವರ್ ಡೋಸ್ ಆಗಿ ಬರ್ಡ್ಸ್ಗಳು ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಅಂಥ ಟೈಮಲ್ಲಿ ಕೊಡೋಕೆ ಹೋಗ್ಬಿಡಿ, ಬರ್ಡ್ಸ್ಗಳು ಇದಾಗ್ತವೆ. ಬೇಗ ಇದು ಮಾಡಿ, ಆರಾಮಾಗಿ ಪೇರ್ ಆಗುತ್ತೆ ಫ್ರೆಂಡ್ಸ್. ಬೇಗ ಪೇರ್ ಆಗುತ್ತೆ ಮತ್ತು ಬೇಗ ರಿಸಲ್ಟು ಬರುತ್ತೆ, ನಿಮಗೆ ಬೇಗ ಬ್ರೀಡಿಂಗ್ ಹೋಗುತ್ತೆ. ಈಗ ಯಾರ್ಯಾರು ಬರ್ಡ್ಸ್ಗಳು ತಂದಿರ್ತೀರ 6 ತಿಂಗಳು 3 ತಿಂಗಳಾದರೂ ವರ್ಷ ಬ್ರೀಡ್ ಆಗಿರಲ್ಲ ಅಂದರೆ, ನೀವು ಪಕ್ಕ ನೋಡಿ, ಮೊದಲು ಮೇಲು ಫೀಮೇಲ್ ಪಕ್ಕ ಇದೆ ನೋಡಿ, ಕನ್ಫರ್ಮ್ ಮಾಡ್ಕೊಳ್ಳಿ. ಮೇಲು ಫೀಮೇಲ್ ಪಕ್ಕ ಇರ್ಬೇಕಾದ್ರೆ ಫೀಮೇಲು ಮೊಟ್ಟೆ ಇರುತ್ತೆ, ಅದು ಫರ್ಟಿಲಿಟಿ ಇರಲ್ಲ ಎಗ್ಗು. ಮೇಲು ಫೀಮೇಲ್ ಪಕ್ಕ ಇದೆ ನೋಡಿ. ಮೇಲು ಫೀಮೇಲ್ ಪಕ್ಕ ಇದ್ರೆ ಒಂದು ಸ್ವಲ್ಪ ಟೈಮ್ ತಗೊಳ್ದಾಮೇಲೆ ಒಂದು ಸ್ವಲ್ಪ ಮನೆಗೆ ಅಡ್ಜಸ್ಟ್ ಮಾಡಬೇಕು ಫ್ರೆಂಡ್ಸ್. ಬೇಕಾದ್ರೆ ನಾನು ವೀಡಿಯೋ ಮಾಡಿದ್ದೀನಿ ಮನೆಗೆ ಯಾವ ಥರ ಅಡ್ಜಸ್ಟ್ ಮಾಡಬೇಕು ಅಂತ. ಆ ವೀಡಿಯೋಸ್ಗಳು ನೋಡಿ, ನೀವು ಆಲ್ಮೋಸ್ಟ್ ಗೊತ್ತಾಗುತ್ತೆ ನಿಮಗೆ.
UM ಕ್ಯಾಪ್ಸೂಲ್ ಹಾಕ್ಬೋದು ಫ್ರೆಂಡ್ಸ್. ಒಂದ್ಸರಿ ಬ್ರೀಡ್ ಆದರೆ ನೀವು ಮತ್ತೆ ಪದೇ ಅದನ್ನೇ ಹಾಕಕ್ಕೆ ಹೋಗ್ಬಿಡಿ. ಯಾಕಂದರೆ ಡೈಲಿ ಕೊಡೋದ್ರಿಂದ ಏನು ಇದಿಲ್ಲ ಅದು. ಯಾಕಂದ್ರೆ ನೀವು ಬರ್ಡ್ಸ್ಗಳು ತಂದು ಬ್ರೀಡ್ ಆಗಿಲ್ಲ ಅಂತ ಟೈಮಲ್ಲಿ ಮಾತ್ರ ಕೊಡ್ಬೇಕು ಇದನ್ನು. UM ಕ್ಯಾಪ್ಸ್ ನೋಡಿ ಫ್ರೆಂಡ್ಸ್, ಇದೆಲ್ಲ ಮೆಡಿಕಲಲ್ಲೂ ಅವೈಲೇಬಲ್ ಇರುತ್ತೆ. UM ಕ್ಯಾಪ್ಸ್ 400 mg ನಾನು ನೋಡಿ ಇಷ್ಟು ಯೂಸ್ ಮಾಡಿದ್ದೀನಿ. ಯೂಸ್ ಮಾಡೋದು ಏನಂದರೆ ಹೊಸ್ದಾಗಿ ಪೇರ್ಗಳು ಬಿಟ್ಟಿರಲ್ಲ, ಅದನ್ನು ಪೇರ್ ಆಗಿರಲ್ಲ, ಮತ್ತು ಬ್ರೀಡಿಂಗ್ ಮಾಡಿರಲ್ವ ಅಂಥವಕ್ಕೆ ಮಾತ್ರ ಯೂಸ್ ಮಾಡಿರೋದು. ಜಾಸ್ತಿ ಕೊಡೋಕೆ ಹೋಗ್ಬಿಡಿ, ಇದನ್ನೇ ಕಂಟಿನ್ಯೂಸ್ ಮಾಡೋಕೆ ಹೋಗ್ಬಿಡಿ. ಒಂದ್ಸರಿ ಬ್ರೀಡ್ ಆಗಿದ ತಕ್ಷಣ ಅದು ಬ್ರೀಡ್ ಆಗೇ ಆಗುತ್ತೆ. ಈ ಡೈಲಿ ಯೂಸ್ ಮಾಡೋಕೆ ಹೋಗ್ಬಿಡಿ ಫ್ರೆಂಡ್ಸ್. ಯಾವ್ಯಾವ ಬಡ್ಸ್ಕೊ ಬ್ರೀಡ್ ಆಗಿಲ್ಲ ಅಂಥ ಬಡ್ಸ್ಕೊಳ್ಳಿ ಮಾತ್ರ ಇವನ್ನ UM ಕ್ಯಾಪ್ಸೂಲ್ ಹಾಕಿ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಇದನ್ನು ನವಣೆ ಜೊತೆ ಹಾಕೋಗ್ಬಿಡಿ, ಸಾಫ್ಟ್ ಫುಡ್ ಜೊತೆ ಹಾಕಿ, ನೀರಿಗೆ ಮಿಕ್ಸ್ ಮಾಡೋಕೆ ಹೋಗ್ಬಿಡಿ. ಇದನ್ನು ಸಾಫ್ಟ್ ಫುಡ್ ಜೊತೆ ಹಾಕಿದ್ರೆ ಬರುತ್ತೆ ಫ್ರೆಂಡ್ಸ್. ಈಗ ನವಣೆ ಜೊತೆ ಹಾಕಿ ನಾನು ಹೇಳ್ದಂಗೆ ಸಿಪ್ಪೆ ತೆಗ್ದಿರೋ ನವಣೆಗಳು ಸಿಗ್ತವೆ ನಿಮಗೆ ಸ್ಟೋರ್ಗಳಲ್ಲಿ. ಅವು ಸ್ವಲ್ಪ ರೇಟ್ ಜಾಸ್ತಿ. ಈ ಬಡ್ಸ್ಗಳಿಗೆ ಏನಂದರೆ ಸಿಪ್ಪೆ ಇರೋ ನವಣೆನೇ ಹಾಕಬೇಕು. ಯಾಕೆ ನೀವು ಅದ್ರ ಜೊತೆ ನೀವು ಮಿಕ್ಸ್ ಮಾಡಿ ಹಾಕಿದ್ರೆ ಸಿಪ್ಪೆ ಜೊಳ್ಳು ಬೇರೆ ಕಡೆಗೆ ಹೋಗುತ್ತೆ, ಬರೀ ಒಡೆ ಮಾತ್ರ ತಿನ್ನುತ್ತೆ. ನೀವು ಹಾಕಿದ್ದು ನವಣೆ ಪ್ರಯೋಜನ ಆಗಲ್ಲ ಫ್ರೆಂಡ್ಸ್. ಯೂಸ್ ಮಾಡಿ ಫ್ರೆಂಡ್ಸ್, ಈಗ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾನು ಯೂಸ್ ಮಾಡೋದ್ರಿಂದ ನಿಮ್ಗೆ ಎಲ್ಲ ವಿಷಯ ಹೇಳ್ತಿದ್ದೀನಿ. ಯಾಕಂದ್ರೆ ನಾನು ಯೂಸ್ ಮಾಡೋದ್ರಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ಯಾವ್ದು ಹೇಳಕ್ಕೆ ಹೋಗಲ್ಲ ನಾನು. ಚೆನ್ನಾಗಿರುತ್ತೆ, ನೀವು ಯೂಸ್ ಮಾಡಿ. ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಬ್ರೀಡಿಂಗ್ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್. ಯಾರೇ ನನ್ನ ಫಸ್ಟ್ ಟೈಮ್ ನಾನು ಕನ್ನಡ ಬರ್ಡ್ಸ್ ಆಫ್ ವಿಡಿಯೋ ವೀಕ್ಷಣೆ ಮಾಡ್ತಾರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಆದಷ್ಟು ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವು ಸಪೋರ್ಟ್ ಮಾಡಿ ನಾವು ಹೆಚ್ಚಿನ ವೀಡಿಯೋಸ್ ಕೂಡ ಹಾಕೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಹಾಕಿ ಫ್ರೆಂಡ್ಸ್, UM ಕ್ಯಾಪ್ಸೂಲ್ ಹಾಕಿ, ಏನೇ ಸೈಡ್ ಎಫೆಕ್ಟ್ ಆಗಲ್ಲ, ಹಾಕ್ಬೋದು ಫ್ರೆಂಡ್ಸ್ ಆರಾಮಾಗಿ. ಬಾಯ್ ಫ್ರೆಂಡ್ಸ್.